ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಯೂನಿವರ್ಸ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಹಿತೈಷಿ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಾವು ದಿನಾಂಕ 1ರಿಂದ ದಿನಾಂಕ 31ರವರೆಗೆ ಜನಿಸಿದ ಜನರ ಗುಣ ಸ್ವಭಾವವನ್ನು ನೋಡುತ್ತಿದ್ದೇವೆ, ತಿಳಿದುಕೊಳ್ಳುತ್ತಿದ್ದೇವೆ. ಇಂದಿನ ಈ ವಿಡಿಯೋದಲ್ಲಿ ನಾವು ದಿನಾಂಕ 5ರಲ್ಲಿ ಜನಿಸಿದ ಜನರ ಮೂಲ ಸ್ವಭಾವ ಗುಣಲಕ್ಷಣಗಳು ಹೇಗೆ ಇರುತ್ತವೆ ಎಂದು ನೋಡೋಣ. ಕಳೆದ 4 ವಿಡಿಯೋಗಳಲ್ಲಿ ನಾನು ದಿನಾಂಕ 1, 2, 3 ಹಾಗೂ 4 ದಿನಾಂಕಗಳಲ್ಲಿ ಜನಿಸಿದ ಜನರ ಗುಣ ಸ್ವಭಾವದ ಬಗ್ಗೆ ಮಾತನಾಡಿದ್ದೇವೆ. ಯಾರು ನೋಡಿಲ್ಲ ಅವುಗಳನ್ನು ನೋಡಿ ಕಂಟಿನ್ಯೂ ಆಗಿ ಈ ದಿನಾಂಕ 5ರ ಬಗ್ಗೆ ತಿಳಿದುಕೊಳ್ಳಿ. ಈ ದಿನಾಂಕ 5 ಸಂಖ್ಯೆ 5, ಈ ಸಂಖ್ಯೆಯನ್ನು ಆಳುವಂತಹ ಗ್ರಹ ಬುಧ ಗ್ರಹ, ಎಲ್ಲರ ನೆಚ್ಚಿನ ಬುಧ ಗ್ರಹ. ಏಕೆಂದರೆ 9 ಗ್ರಹಗಳಲ್ಲಿಯೇ ಈ ಬುಧ ಗ್ರಹವನ್ನು ರಾಜಕುಮಾರ ಎಂದು ಕರೆಯುತ್ತಾರೆ. ಈ ಬುಧ ಗ್ರಹವು ಬುದ್ಧಿಕಾರಕ ಗ್ರಹವಾಗಿದೆ ಹಾಗೂ ಎಲ್ಲ ಗ್ರಹಗಳಲ್ಲಿಯೇ ಅತ್ಯಂತ ಚಿಕ್ಕ ಗ್ರಹವಾಗಿದ್ದು ಅತ್ಯಂತ ವೇಗದಲ್ಲಿ ಚಲಿಸುತ್ತಿರುತ್ತದೆ. ಅದೇ ರೀತಿ ದಿನಾಂಕ 5ರಲ್ಲಿ ಜನಿಸಿದಂತಹ ಜನರ ಬುದ್ಧಿಯು ಅಷ್ಟೇ ವೇಗದಲ್ಲಿ ಚಲಿಸುತ್ತಿರುತ್ತದೆ. ಇವರ ತಲೆಯಲ್ಲಿ ಯಾವಾಗಲೂ ವಿಚಾರಗಳು ಓಡುತ್ತಲೇ ಇರುತ್ತವೆ. ಸಂಖ್ಯೆ 5ರ ಬಗ್ಗೆ ಹೇಳಬೇಕೆಂದರೆ ಸಂಖ್ಯಾಶಾಸ್ತ್ರದಲ್ಲಿ ಬಹಳ ಒಳ್ಳೆಯ ನಂಬರ್ಗಳ ಪಟ್ಟಿಯಲ್ಲಿ ಮೊದಲ ಶ್ರೇಣಿಯಲ್ಲಿ ಬರುವ ನಂಬರ್ ಅಂದರೆ ಸಂಖ್ಯೆ 5. ಸಂಖ್ಯೆ 5ಅನ್ನು ಬಹಳ ಆಸ್ಪೇಷಿಯಸ್ ನಂಬರ್ ಎಂದು ಕರೆಯುತ್ತಾರೆ. ಮಂಗಳಕರ, ಶ್ರೇಯಸ್ಕರ ನಂಬರ್ ಎಂದು ಕರೆಯುತ್ತಾರೆ. ಯಾಕಂದರೆ ಇದು ಬ್ಯಾಲೆನ್ಸಿಂಗ್ ನಂಬರ್ ಆಗಿದೆ. ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ 5 ಒಂದನ್ನು ಹೊರತುಪಡಿಸಿ ಮಿಕ್ಕಿದ ಎಲ್ಲ ನಂಬರ್ಗಳಿಗೆ ಅವುಗಳ ಶತ್ರು ನಂಬರ್ಗಳು ಇವೆ. ಆದರೆ ಸಂಖ್ಯೆ 5ಕ್ಕೆ ಮಾತ್ರ ಯಾವುದೇ ಶತ್ರು ನಂಬರ್ ಇಲ್ಲ. ಇನ್ನು ದಿನಾಂಕ 5ರಲ್ಲಿ ಜನಿಸಿದ ಜನರನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಹಿರಿಯರ ತನಕ ಇವರೆಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಒಂದು ಮನೆಯಲ್ಲಿ ದಿನಾಂಕ 5ರಲ್ಲಿ ಜನಿಸಿದ ವ್ಯಕ್ತಿ ಇದ್ದರೆ ಅವರನ್ನು ಆ ಕುಟುಂಬದ ಜನರು ಮಾತ್ರವಲ್ಲದೆ ಎಲ್ಲ ಸಂಬಂಧಿಕರು, ನೆರೆಹೊರೆಯವರು ಪ್ರತಿಯೊಬ್ಬರಿಗೂ ಇವರೆಂದರೆ ಒಂದು ರೀತಿಯ ಗೌರವ, ಕಾಳಜಿ, ಪ್ರೀತಿ ಇರುತ್ತದೆ. ಇವರು ತಮ್ಮ ಚಿಕ್ಕ ವಯಸ್ಸಿನಿಂದಲೇ ಸಮಾಜ ಸೇವೆಯ ಕೆಲಸದಲ್ಲಿ ತೊಡಗಿಕೊಳ್ಳುತ್ತಾರೆ. ಇವರು ಎಷ್ಟರ ಮಟ್ಟಿಗೆ ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಾರೆ ಎಂದರೆ ಇವರ ಹತ್ತಿರ 10 ರೂಪಾಯಿ ಇದ್ದರೂ ಅದರಲ್ಲಿ ಇವರಿಗೂ 8 ರೂಪಾಯಿಗಳನ್ನು ಯಾರಿಗಾದರೂ ಅರ್ಜೆಂಟಾಗಿ ಕೊಡಬೇಕಾದ ಸಮಯ ಬಂದರೆ ಹಿಂದೆ ಮುಂದೆ ಯೋಚಿಸದೆ ಇವರು ಸಹಾಯ ಮಾಡುವ ಜನರು. ಇವರು ತಮ್ಮ ಗಳಿಕೆಯಲ್ಲಿ 20% ಹಣವನ್ನು ಸಮಾಜ ಸೇವೆ ಕೆಲಸಕ್ಕಾಗಿ ತೆಗೆದಿಡುತ್ತಾರೆ. ಇನ್ನೊಬ್ಬರಿಗೆ ಸಹಾಯ ಮಾಡುವ ಗುಣ ಮತ್ತು ಸ್ವಭಾವ ಇವರಿಗೆ ಬೈ ಬರ್ತ್ ಅಂದರೆ ಹುಟ್ಟಿನಿಂದಲೇ ಬಂದಿರುತ್ತದೆ. ಇವರು ಚಿಕ್ಕ ವಯಸ್ಸಿನಿಂದಲೇ ಗೌರವವನ್ನು ಸಂಪಾದಿಸುತ್ತಾರೆ ಮತ್ತು ಜನರು ಇವರಿಗೆ ಗೌರವವನ್ನೂ ಕೊಡುತ್ತಾರೆ. ಇವರ ಈ ಸ್ವಭಾವ ಮತ್ತು ವಿಚಾರಗಳಿಂದಲೇ ಈ ಜನರು ಈ ಭೂಮಿಯನ್ನು ಬಿಟ್ಟು ಹೋದ ನಂತರವೂ ಇವರನ್ನು ಜನರು ನೆನಪಿಸಿಕೊಳ್ಳುತ್ತಾರೆ ಮತ್ತು ಇವರು ಜನರ ಮನಸ್ಸಿನಲ್ಲಿ ಅಜರಾಮರರಾಗುತ್ತಾರೆ. ಇನ್ನು ಈ ಸಂಖ್ಯೆ 5ರಲ್ಲಿ ಜನಿಸಿದ ವ್ಯಕ್ತಿಗಳಿಗೆ, ವಿಶೇಷವಾಗಿ ಹೆಣ್ಣು ಮಕ್ಕಳು, ಈ ಸಂಖ್ಯೆಯಲ್ಲಿ ಜನಿಸಿದವರಿಗೆ ಪುರುಷರು ಬಹಳ ಆಕರ್ಷಿತರಾಗುತ್ತಾರೆ. ಇನ್ನು ಈ ಸಂಖ್ಯೆ 5ರಲ್ಲಿ ಜನಿಸಿದವರ ಗುಣ ಸ್ವಭಾವ ಹೇಗಿರುತ್ತದೆ ಎಂದು ನೋಡುವುದಾದರೆ ಇವರ ಹತ್ತಿರ ಅದ್ಭುತ ಸಂವಹನ ಕಲೆ ಇರುತ್ತದೆ. ಫ್ಯಾಂಟಾಸ್ಟಿಕ್ ಕಮ್ಯುನಿಕೇಷನ್ ಇವರದು ಇರುತ್ತದೆ. ಇವರ ಸ್ವಭಾವವು ಸ್ವಲ್ಪ ಗಡಿಬಿಡಿಯಾಗಿರುತ್ತದೆ. ಇವರು ಸುತ್ತಾಡುವುದನ್ನು ಇಷ್ಟಪಡುತ್ತಾರೆ. ಪ್ರಯಾಣಗಳನ್ನು ಮಾಡುವುದು ಎಂದರೆ ಇವರಿಗೆ ಬಲು ಇಷ್ಟ. ಇವರ ಹತ್ತಿರ ಅಹಂಕಾರ ಅನ್ನುವುದು ಸ್ವಲ್ಪವೂ ಇರುವುದಿಲ್ಲ. ಇವರು ಯಾವುದೇ ಲೆವೆಲ್ನಲ್ಲಿ ಇರಲಿ ಇವರ ಹತ್ತಿರ ಅದರ ಬಗ್ಗೆ ಅಹಂಕಾರ ಇರುವುದಿಲ್ಲ. ಬಹಳ ಸರಳವಾಗಿ ಇರುವ ಜನರು ಇವರು. ಇವರು ಬಹಳ ಕುತೂಹಲ ಹೊಂದಿರುವ ಜನರು ಮತ್ತು ಸ್ವಾತಂತ್ರ್ಯವನ್ನು ಇಷ್ಟಪಡುತ್ತಾರೆ. ಇವರ ವಿಷಯದಲ್ಲಿ ಅಥವಾ ಇವರ ಕೆಲಸದಲ್ಲಿ ಬೇರೆಯವರ ಹಸ್ತಕ್ಷೇಪವನ್ನು ಇವರು ಸ್ವಲ್ಪವೂ ಸಹಿಸುವುದಿಲ್ಲ.
ಇವರು ಪ್ರತಿ ಕೆಲಸವನ್ನು ಮಾಡುವ ಚಾಣಾಕ್ಷ ಬುದ್ಧಿಯನ್ನು ಹೊಂದಿರುತ್ತಾರೆ. ಇವರಿಗೆ ತಮ್ಮ ಮಾತಿನ ಮೇಲೆ ಬಹಳ ಹಿಡಿತ ಇರುತ್ತದೆ ಮತ್ತು ಇವರಿಗೆ ಎಷ್ಟೇ ವಯಸ್ಸಾದರೂ ಇವರ ಮನಸ್ಸು ಮಾತ್ರ ಯಾವಾಗಲೂ ಚಿಕ್ಕ ಮಗುವಿನ ಹಾಗೆ ಯಂಗಾಗೆ ಇರುತ್ತದೆ. ಎಲ್ಲವನ್ನೂ ಬಹಳ ಹುಮ್ಮಸ್ಸಿನಿಂದ ಮಾಡುವ ಜನರು ಇವರು. ಇವರ ಇನ್ನೊಂದು ಸ್ಪೆಷಾಲಿಟಿ ಏನೆಂದರೆ ಇವರು ಚಿಕ್ಕ ಮಕ್ಕಳ ಜೊತೆ ಕುಳಿತುಕೊಂಡರೆ ಚಿಕ್ಕ ಮಕ್ಕಳಾಗಿ ಅವರ ಜೊತೆ ಹೊಂದಿಕೊಳ್ಳುತ್ತಾರೆ. ಅದೇ ರೀತಿ ಇವರನ್ನು ಹಿರಿಯರ ಮಧ್ಯೆ ಕೂಡಿಸಿದರೆ ಇವರು ಹಿರಿಯರ ಜೊತೆಗೆ ಹಿರಿಯರಂತೆ ಮಾತನಾಡುತ್ತಾರೆ. ಅಂದರೆ ಇವರು ಯಾವ ಸ್ಥಳದಲ್ಲಿ ಯಾವ ಪರಿಸ್ಥಿತಿಯಲ್ಲಿರುತ್ತಾರೋ ಅದಕ್ಕೆ ಹೊಂದಿಕೊಂಡು ಹೋಗುವ ಸ್ವಭಾವವನ್ನು ಹೊಂದಿರುತ್ತಾರೆ. ಇವರು ಬಹಳ ವೇಗವಾಗಿ ಯಾವುದೇ ವಿಷಯವನ್ನು ಬಹಳ ವೇಗವಾಗಿ ಅದರ ಆಳವನ್ನು ಅರ್ಥ ಮಾಡಿಕೊಳ್ಳುವ ಜನರು. ಇವರ ಬುದ್ಧಿಯು ಮನಸ್ಸಿಗಿಂತ ವೇಗವಾಗಿರುತ್ತದೆ. ಆದರೆ ಇವರು ಚಾಲಾಕಿಗಳಾಗಿರೋದಿಲ್ಲ. ಇವರು ಎಷ್ಟು ಆಧ್ಯಾತ್ಮದ ಕಡೆಗೆ ಗಮನ ಹರಿಸುತ್ತಾರೋ ಅಷ್ಟೇ ಸಾಂಸಾರಿಕ ಜೀವನದ ಕಡೆಯೂ ಗಮನ ಹರಿಸುತ್ತಾರೆ. ಎರಡನ್ನೂ ಸಮಾನವಾಗಿ ನಿಭಾಯಿಸುವ ಶಕ್ತಿ ಇವರಲ್ಲಿ ಇರುತ್ತದೆ. ಇವರಲ್ಲಿ ಕ್ಯೂರಿಯಾಸಿಟಿ ಅನ್ನೋದು ಎಷ್ಟರ ಮಟ್ಟಿಗೆ ಇರುತ್ತದೆ ಎಂದರೆ ಇವರಿಗೆ ಪ್ರತಿಯೊಂದು ವಿಷಯದ ಬಗ್ಗೆ ನಾಲೆಜ್ ಇರುತ್ತದೆ. ಯಾವುದೇ ವಿಷಯದ ಬಗ್ಗೆ ಇವರ ಜೊತೆ ನೀವು ಚರ್ಚೆಗೆ ಕುಳಿತುಕೊಂಡರೆ ಆ ವಿಷಯದ ಬಗ್ಗೆ ಸಂಪೂರ್ಣ ಜ್ಞಾನ ಇವರ ಹತ್ತಿರ ಇರದಿದ್ದರೂ ಸ್ವಲ್ಪ ಮಟ್ಟಿಗೆ ಅಂತೂ ಖಂಡಿತವಾಗಿಯೂ ಇವರಿಗೆ ಅದರ ಜ್ಞಾನ ಇದ್ದೇ ಇರುತ್ತದೆ. ಇವರು ಯಾವುದೇ ವಿಷಯವನ್ನು ಅರ್ಧದಲ್ಲಿ ಬಿಡುವಂತಹ ಜನರಲ್ಲ. ಇವರು ಒಂದು ಸಲ ತಪ್ಪು ಮಾಡಿದರೆ ಮತ್ತೆ ಆ ತಪ್ಪು ರಿಪೀಟ್ ಆಗದಂತೆ ಎಚ್ಚರ ವಹಿಸುವ ಜನರು ಹಾಗೂ ತಮ್ಮ ತಪ್ಪಿನಿಂದ ಪಾಠವನ್ನು ಕಲಿತುಕೊಳ್ಳುತ್ತಾರೆ. ಇವರಿಗೆ ಇಷ್ಟವಾದ ಆಹಾರವನ್ನು ಇವರು ಜಾಸ್ತಿ ತಿನ್ನುತ್ತಾರೆ ಹಾಗೂ ಯಾವಾಗಲೂ ಎಲ್ಲ ವಿಷಯದಲ್ಲೂ ಸ್ವಲ್ಪ ಗಡಿಬಿಡಿಯಲ್ಲಿ ಇರುತ್ತಾರೆ. ನೋಡಿದಿರಲ್ಲ, ದಿನಾಂಕ 5ರಲ್ಲಿ ಜನಿಸಿದ ಜನರ ಗುಣ, ಸ್ವಭಾವ, ನಡವಳಿಕೆ ಹೇಗಿರುತ್ತದೆ ಎಂದು. ಮುಂದಿನ ವಿಡಿಯೋದಲ್ಲಿ ದಿನಾಂಕ 6ರ ಬಗ್ಗೆ ತಿಳಿದುಕೊಳ್ಳೋಣ. ನಾನು ನೀಡುವ ಮಾಹಿತಿಗಳು ನಿಮಗೆ ಮೌಲ್ಯಯುತವಾಗಿವೆ ಎಂದು ಅನಿಸಿದರೆ ದಯಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೂ ಯಾರು ಮೊದಲ ಬಾರಿ ಚಾನಲನ್ನು ವೀಕ್ಷಿಸುತ್ತಿದ್ದೀರಿ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮನೆಯಲ್ಲಿಯೇ ಕುಳಿತು ಉಚಿತವಾಗಿ ಸಂಖ್ಯಾಶಾಸ್ತ್ರದಲ್ಲಿ ಒಂದು ಪ್ರಕಾರವಾದಂತಹ ಪೈಥಾಗರಸ್ ಸಂಖ್ಯಾಶಾಸ್ತ್ರವನ್ನು ಸಂಪೂರ್ಣವಾಗಿ ಕಲಿಯಿರಿ ಈ ವಿಡಿಯೋಗಳ ಮುಖಾಂತರ. ಇಲ್ಲಿಯವರೆಗೆ ಸಮಯ ಕೊಟ್ಟು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. Thank you.